ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಜನಿ ನವೀನ್. ಫ್ರೆಂಡ್ಸ್, ನಾವು ಹಂಪಿ ನಗರಲ್ಲಿ ಮ್ಯಾಂಗೋ ಮೇಳಕ್ಕೆ ಹೋಗಿದ್ವಿ. ನಾವು ಏನೇನೆಲ್ಲ ನೋಡಿದ್ವಿ, ಏನು ತೊಗೊಂಡ್ವಿ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಬಾದಾಮಿ, ಮಲ್ಲಿಕಾ, ಕೇಸರ್, ನಾಟಿ ಮಾವಿನ ಹಣ್ಣು, ತುಂಬ ವೆರೈಟೀಸ್ ಬಂದಿತ್ತು ಫ್ರೆಂಡ್ಸ್. ಇಲ್ಲಿ ಮುಂದೆ ಹೋಗ್ತಾ ನೋಡ್ತಾ ಇರ್ಬೋದು ಬಟ್ಟೆ ಶಾಪ್ಸ್ ಎಲ್ಲ ಇದೆ. ಮತ್ತು ಇದು ಗುಲ್ಕನ್ನು. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಹಾರಗಳು ತುಂಬ ಚೆನ್ನಾಗಿದೆ. ಪ್ರೈಸಸ್ಸು 600, 800 ಈ ಥರ. ಬ್ಯಾಂಗಲ್ಸ್ ಕೂಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಭತ್ತದ ಹೊಟ್ಟು, ಬಿದ್ರ ಹೊಟ್ಟಿಂದ ಮಾಡಿರೋವಂಥದ್ದಂತೆ ಕಪ್ಸ್ಗಳು. 1 ತೊಗೊಂಡ್ರೆ 90 ರೂಪಾಯಿ ಅಂತೆ, 6 ತೊಗೊಂಡ್ರೆ 80 ರೂಪಾಯಿ ಅಂತ ಹೇಳ್ತಿದ್ರು. ಅದು ಹೆಂಗೆ ಅಂತ ನಂಗೆ ಅರ್ಥ ಆಗಲಿಲ್ಲ. ಬಿಸಿಗೂ ಕೂಡ ಏನೂ ಆಗಲ್ಲ, ಓವನಲ್ಲೂ ಇಡ್ಬೋದು ಅಂತ ಹೇಳಿದ್ರು. ಕಪ್ಸು, ಪ್ಲೇಟ್ಸು, ಬಾಕ್ಸಸ್ಸು ಮತ್ತು ಬೌಲ್ಸ್ಗಳು ಇದೆ ನೋಡಿ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಸರಗಳು ಮತ್ತು ಓಲೆಗಳು ತುಂಬ ಚೆನ್ನಾಗಿತ್ತು. ಪಂಚಲೋಹದ ಉಂಗುರಗಳು ಕೂಡ ಇಲ್ಲಿ ಇತ್ತು. ಫ್ರೆಂಡ್ಸ್, ನಾವಿಲ್ಲಿ ನೋಡ್ತಾ ಇರೋದು ದಸರಾ ಗೊಂಬೆಗಳು. ಎಷ್ಟು ಚೆನ್ನಾಗಿ ಅಲಂಕಾರವಾಗಿದ್ದಾವೆ ನೋಡಿ. ಈ ಜೋಡಿ ಗೊಂಬೆ ಅಂತೂ ತುಂಬ ಅಟ್ರಾಕ್ಟಿವ್ ಆಗಿ ಮುದ್ದಾಗಿ ಕಾಣಿಸ್ತಾ ಇತ್ತು. ಒಂದು ಪೇರು 1000 ರೂಪೀಸ್ ಹೇಳಿದರು. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಶಾಕ್ ಹೊಡಿಯೋ ಪೆನ್ ಇದು. ಹಿಂಗೆ ಮಾಡಿದ್ರೆ ಶಾಕ್ ಹೊಡಿತಾ ಇತ್ತು. ಇಲ್ಲಿ ಬಬಲ್ಸ್ ಗನ್ ನೋಡ್ತಾ ಇರ್ಬೋದು, ಎಷ್ಟೊಂದು ಬಬಲ್ಸ್ ಬರ್ತಾ ಇದೆ ನೋಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಬ್ರಷಸ್ಸು. ಮತ್ತು ಇದು ಹೀರೆಕಾಯಿ ನಾರಿಂದ ಮಾಡಿರೋ ಅಂಥ ಮೈ ಉಜ್ಜುವಂಥ ಬ್ರಷು. ಇದ್ರ ಪ್ರೈಸ್ ಬಂದು 50 ರೂಪೀಸು. ಒಂದು 3 ಮಂತ್ಸ್ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಫ್ರೆಂಡ್ಸ್, ರೈನ್ಬೋ ನೋಡಿದ್ದೀರಾ? ಬನ್ನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಳಕ್ಕೆ ಮೆರಗು ಕೊಟ್ಟ ಕರಡೆನಾ, ಒಬ್ಬಟ್ಟು ಮತ್ತು ಇದು ಲಡ್ಡು, ಪಿಕ್ಕಲ್. ಒಬ್ಬಟ್ಟು ಎಷ್ಟಿದೆ? ಇದು ರವಾ ಲಡ್ಡು ಬಂದು 50 ರೂಪೀಸು. ಇದು ಮ್ಯಾಂಗೋ ಲಡ್ಡು ಬಂದು 100. ಇದು ಬಂದು ಹೋಳಿಗೆ ಬಂದು 100. ಒಂದು ಪ್ಯಾಕ್ ಕೊಡಿ ಮ್ಯಾಮ್. ಎಷ್ಟಿರುತ್ತೆ ಮ್ಯಾಮ್ ಒಂದು ಪ್ಯಾಕಲ್ಲಿ? 3 ಪೀಸ್. ಫ್ರೆಂಡ್ಸ್, ನಾವಿಲ್ಲಿ ಮ್ಯಾಂಗೋ ಹೋಳಿಗೆ ತೊಗೊಂಡ್ವಿ, ಚೆನ್ನಾಗಿತ್ತು. ಒಂದು ಬಾಕ್ಸ್ ಬಂದು 100 ರೂಪೀಸು. ಒಂದು ಬಾಕ್ಸಲ್ಲಿ 4 ಒಬ್ಬಟ್ಟು ಇಟ್ಟಿದ್ರು. ಅದಾದಮೇಲೆ ನಾವು ಮಕ್ಕಳುಗಳನ್ನ ಆಟ ಆಡಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಫ್ರೆಂಡ್ಸ್, ನಾವಿಲ್ಲಿ ನಾಟಿ ಮಾವಿನ ಹಣ್ಣು ತೊಗೊಂಡ್ವಿ. ಇದಾಗಿತ್ತು ಈ ದಿನದ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.